ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯ ಅಮ್ಮಾಜಿ ಏನು ಹೇಳ್ತಾನೆ ಇಲ್ಲ, ಹಾಗಂತ ನಾವು ಸುಮ್ಮನೆ ಇರಬಾರ್ದು. ಶುರು ಹಚ್ಕೊಳ್ಳಿ. ಪದ್ಮಿನಿ, ನಂದನ್ ಅಡುಗೆ ಮನೆಗೆ ಬಂದಾಗ ನೀನು ಅಡುಗೆ ಮನೆಯಲ್ಲೇ ಇದ್ದೆ ಅಲ್ವಾ? ಏನಾದರೂ ಎಣ್ಣೆ ಗಿಣ್ಣೆ ಚೆಲ್ಬಿಟ್ಟಿದ್ದೀನಮ್ಮ? ಇಲ್ಲ ಅತ್ತೆ, ನಿಜ ಹೇಳು ಪದ್ಮಿನಿ. ಎಣ್ಣೆ ಚೆಲ್ಲಿ ಆಮೇಲೆ ವರ್ಷದ್ರಾಯ್ತು ಅಂತ ಸುಮ್ಮನೆ ಬಿಟ್ಬಿಟ್ಯಾ? ಈಗ ನಂದನ್ ಬಿದ್ಬಿಟ್ಟ, ಎಣ್ಣೆ ಚೆಲ್ಲಿದ್ ನಾನೇ. ಮನೆಯವ್ರಿಗೆ ವಿಷಯ ಎಲ್ಲ ಗೊತ್ತಾದ್ರೆ ನಾನು ಬೈಸ್ಕೋಬೇಕಾಗತ್ತೆ ಅಂತ ಏನಾದರೂ ಭಯ ಪಡ್ತಿದ್ಯಾ? ಆ ರೀತಿ ಏನಾದ್ರು ಇದ್ರೆ ಹೇಳ್ಬಿಡಮ್ಮ. ಚಂಚಲ, ಪದ್ಮಿನಿ ಯಾಕಂತ ಕೆಲಸ ಮಾಡ್ತಾಳೆ? ಅಯ್ಯೋ ಮಾವ, ಅವಳು ಬೇಕು ಅಂತ ಮಾಡಿದ್ಲು ಅಂತ ನಾ ಹೇಳ್ತಿಲ್ಲ. ಇದೆಲ್ಲ ನಡಿಬೇಕಾದ್ರೆ ನಾನು ಇಲ್ಲೇ ಹಾಲ್ನಲ್ಲಿದ್ದೆ. ಪದ್ಮಿನಿ ಸ್ಟೂಲ್ ಹಾಕೊಂಡು ಕಿಚನಲ್ಲಿದ್ಲು. ನನ್ನ ನೀರು ಕುಡಿಬೇಕು ಅಂತ ಕಿಚನ್ಗೆ ಹೋದ, ಜಾರ್ ಬಿದ್ಬಿಟ್ಟ. ಇಷ್ಟೇ ಮಾವ ನಂಗೆ ಗೊತ್ತಿರೋದು. ಇವ್ರು ಯಾಕೆ ಇದನ್ನ ಅಕ್ಕನ ತಲೆ ಕಟ್ಟಕ್ಕೆ ನೋಡ್ತಿದ್ದಾರೆ? ನನ್ನ ಸ್ಟೂಲ್ ಮೇಲೆ ನಿಂತಿದ್ದೆ ನಿಜ, ಆದರೆ ನಾನು ಎಣ್ಣೆ ಚೆಲ್ಲಿಲ್ಲ. ನನ್ನ ಸ್ಟೂಲಿಂದ ಬೀಳೋ ಹಂಗಾಯ್ತು. ಅದನ್ನು ನೋಡಿ ನಂದನ್ ಅವರು ಕಾಪಾಡಕ್ಕೆ ಬರುವಾಗ ಎಣ್ಣೆ ಮೇಲೆ ಕಾಲಿಟ್ಟು ಬಿದ್ದರು. ನನಗೂ ಅಷ್ಟೇ ಗೊತ್ತಿರೋದು ಅಕ್ಕ. ಪದ್ಮಿನಿ, ನೀನು ಇದಕ್ಕೆಲ್ಲ ಹೊಣೆ ಅಲ್ಲ ಅಂತ ನನಗೆ ಗೊತ್ತಮ್ಮ. ಬಾಬಾ ಒಂದು ನಿಮಿಷ. ಪದ್ಮಿನಿಗೆ ಎಲ್ಲ ಕೆಲಸನೂ ತಾನೇ ಮಾಡಬೇಕು ಅನ್ನೋ ಆತರ. ಗಡಿ ಬಿಡಿಲಿ ಯಾವುದೋ ಡಬ್ಬನ ಇನ್ನೆಲ್ಲೋ ಇಡೋದು, ಸ್ಟವ್ ಆಫ್ ಮಾಡದೆ ಇರೋದು, ಟ್ಯಾಬ್ನ ಆನಲ್ಲೇ ಬಿಟ್ಬಿಡ್ತಾಳೆ. ಹಾಗೆ ಅಕಸ್ಮಾತು ಗಡಿ ಬಿಡಿಲಿ ಎಣ್ಣೆ ಗಿಣ್ಣೆ ಚೆಲ್ಬಿಟ್ಲಾ ಅಂತ ಕೇಳಿದ್ವಿ ಅಷ್ಟೆ. ನೋಡಮ್ಮ ಪದ್ಮಿನಿ, ಕೆಲ್ಸದ ಗಡಿ ಬಿಡಿಲಿ ಏನೋ ಎಡ್ವಟ್ ಮಾಡಿಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡೋದು ತುಂಬ ತಪ್ಪು. ಇನ್ಮುಂದೆ ಆದರೂ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡು. ಈಗ ನೋಡು, ನಂದನ್ಗೆ ಮೀಟಿಂಗ್ ಇತ್ತು, ಅವ್ನು ಹೋಗೋಕ್ಕೆ ಆಗಲ್ಲ. ಚಂಚಲ, ಮೀಟಿಂಗ್ ಎಲ್ಲ ಬಿಡು. ಪಾಪ ನಂದನ್ ಇದನ್ನೆಲ್ಲ ಅನುಭವಿಸ್ಬೇಕಲ್ಲ. ಇದಕ್ಕೆ ಯಾರು ಹೊಣೆ? ಎಲ್ರದ್ದು ಮುಗೀತಾ? ಎಲ್ಲರೂ ಯಾಕೆ ಪದ್ಮಿನಿ ಕಡೆ ಬೆರಳು ತೋರಿಸ್ತಿದ್ದೀರಾ? ಪಾಪ, ಈ ವಿಷಯದಲ್ಲಿ ಅವಳು ತುಂಬ ಇನ್ನೋಸೆಂಟು. ಅವಳಿಗೆ ಹೀಗಾಗತ್ತೆ ಅಂತ ಗೊತ್ತೇ ಇರಲಿಲ್ಲ. ಅವಳಿಗೆ ಬೈಬೇಡಿ, ಸರಿಯಾಗಿ ನೋಡದೆ ನಡೆದಿದ್ದು ನನ್ನ ತಪ್ಪು ಹೆಜ್ಜೆ ಇಟ್ಟವನು ನಾನು. ಆ ದಾರಿಲಿ ನಡೆಯೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಬಿದ್ದ ಯಾರನ್ನೋ ದೂಷಣೆ ಮಾಡಿ ಏನೂ ಉಪಯೋಗ ಇಲ್ಲ. ಅನುಭವಿಸ್ಬೇಕಾಗಿರೋದು ನನ್ನ ಹಣೆ ಬರ. ಅನುಭವಿಸ್ತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಂದನ್, ನೀನು ನಿನ್ನ ಹೆಂಡತಿನ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಯಾಕೆ ಬಿಟ್ಕೊಡ್ಬೇಕು? ಒಬ್ಬರು ತಪ್ಪನ್ನು ಒಬ್ಬರು ಕ್ಷಮಿಸಿ, ಒಬ್ಬರ ಪರವಾಗಿ ಒಬ್ಬರು ನಿಲ್ಲೋದೇ ನಿಜವಾದ ಪ್ರೀತಿ. ಇದೇ ಸಂಸಾರದ ಗುಟ್ಟು. ನೀವಿಷ್ಟೆಲ್ಲ ಮಾತಾಡಿದ್ರು ನಮ್ಮ ನಂದನ್ನು ಅವನ ಹೆಂಡತಿ ಬಗ್ಗೆ ಒಂದು ಕ್ಷಣಕ್ಕೂ ತಪ್ಪಾಗಿ ಯೋಚನೆ ಮಾಡಿದೆ ಅವಳನ್ನ ಬಿಟ್ಕೊಡ್ಲಿಲ್ವಲ್ಲ, ಅವಳ ಪರವಾಗಿ ನಿಂತ್ಕೊಂಡ. ಆ ಸ್ವಭಾವ ನೋಡಿ ನನಗೆ ತುಂಬ ಖುಷಿ ಆಯಿತು. ಇನ್ನು ಪದ್ಮಿನಿ ಈ ತಪ್ಪನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವಳ ಪ್ರಾಮಾಣಿಕತೆ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು? ಹೌದಜ್ಜಿ, ಗಂಡ ಹೆಂಡ್ತಿರಂದರೆ ಹೀಗೆ ಇರಬೇಕು. ಪದ್ಮಿನಿ, ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ನಂದನ್ ಊಟ ತಿಂಡಿ, ಅವನ ವಾಕಿಂಗು, ಸ್ನಾನ, ಅವನ ಟ್ಯಾಬ್ಲೆಟು, ಇದೆಲ್ಲವೂ ನೀನು ಜವಾಬ್ದಾರಿ ತಗೊಂಡು ಮೊದಲನೇ ಹಾಗೆ ಇನ್ನೊಂದು ವಾರದಲ್ಲಿ ರೆಡಿ ಆಗಬೇಕು. ಅವನು ನಂದನ್ನವ್ರೆ, ನೀವು ಇಲ್ಲೇ ಇರಿ, ನಾನು ಹೋಗಿ ತಿಂಡಿ ತೊಗೊಂಬರ್ತೀನಿ. ನಂಗೆ ಬೇಡ.
ಒಂದೇ ಒಂದು ತುತ್ತು ತಿಂದಿರೋದಷ್ಟೇ. ಈಗ ಮಾತ್ರೆ ಎಲ್ಲ ತಗೋಬೇಕು. ಹಿಂಗೆ ಹೇಳಿದ್ರೆ ಹೆಂಗೆ ನಂದನವ್ರೆ? ನಾನು ತಗೋಬರ್ತೀನಿ. ನೋಡು, ನೀನು ನನ್ನ ಯಾವ ಕೆಲಸನೂ ಮಾಡ್ಕೊಡೋದು ಬೇಕಾಗಿಲ್ಲ. ಅಜ್ಜಿ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ ನನಗೆ. ಹಾಗಂತ ನಿನ್ನ ಕೆಲವೆಲ್ಲ ಕೆಲಸ ಮಾಡಿಸ್ಕೊಳ್ತೀನಿ ಅಂತಲ್ಲ. ನೋಡಿ, ನಿಮ್ಗೆ ಈ ಥರ ಆಗೋಕ್ಕೆ ಒಂದು ಅರ್ಥದಲ್ಲಿ ನಾನೇ ಕಾರಣ. ನನ್ನ ಕಾಪಾಡೋಕ್ಕೆ ಹೋಗಿ ಅಲ್ವಾ ನೀವು ಬಿದ್ದಿದ್ದು. ಅದಕ್ಕೆ ನೀವು ಹುಷಾರಾಗೋವರೆಗೂ ನಿಮ್ಮ ಸೇವೆ ಮಾಡೋದು ಬಿಡಿ ಪ್ಲೀಸ್. ನಿನಗೆ ಸಹಾಯ ಮಾಡೋಕ್ಕೋಗಿ ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದು ಇದೇ ಮೊದಲನೇ ಸಲ ಅಲ್ವಲ್ಲ. ಬಿಡು. ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋದಾದರೆ ನನಗೆ ಎಷ್ಟು ಬೇಕಾದರೂ ಚುಚ್ಚು ಮಾತಾಡಿ, ನಾನು ಸಹಿಸ್ಕೋತೀನಿ. ಆದರೆ ನಿಮಗೆ ಸಹಾಯ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಂದನವ್ರೆ. ಈ ರೀತಿಲಾದರೂ ನಿಮಗೆ ನೆರವಾಗಿ ನನ್ನ ಮನಸ್ಸು ಹಗುರ ಆಗ್ತೈತೆ. ಓಹೋ, ಹಾಗ ಅಂದರೆ ನೀನು ಮಾತ್ರ ಗಿಲ್ಟಿಂದ ಆಚೆ ಬಂದು ಆರಾಮಾಗಿರಬೇಕು ಅಲ್ವಾ? ನಾನೇನು ಮಾಡಬೇಕು? ರೀ, ಯಾಕಲಿಲ್ಲ? ಏನಾಯ್ತು? ರೀ, ನನಗೆ ಪದ್ಮಿನೇನೋ ಪೂರ್ವೇನೋ ಹಿಂಗೆ ನೋಡಬೇಕು ಅನ್ನಿಸ್ತೈತೆ. ಕರ್ಕೊಂಡು ಹೋಗ್ರಿ. ಏನಪ್ಪ ಹೇಳ್ತಿದ್ದೀನಿ ನೀನು? ನಾವು ಈ ಸ್ಥಿತಿಯಾಗಿದ್ದೀವಿ, ಈಗ ನಾವು ಹೋಗಿ ಅವ್ರನ್ನ ಸಾಕು ರೀ. ಇಂಥದ್ದೇನಾರ ಒಂದು ನೆಪ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬೇಡಿ ನೀವು. ನಂಗೆ ಗೊತ್ತೈತೆ ನಾವಿರೋ ಸ್ಥಿತಿನಾಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ ನಮ್ಮ ಕೈಲಿ ಆಗಕ್ಕಿಲ್ಲ ಅಂತವ. ಆದ್ರೆ ಈ ತಾಯಿ ಹೃದಯ ಆಯ್ತಲ್ಲ, ಇವೆಲ್ಲ ಲೆಕ್ಕಕ್ಕಿಲ್ಲ ಅವಕ್ಕೆ. ಎಂತ ಕೆಟ್ಟ ತಾಯಿ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತೈತೆ. ನನ್ನಿಬ್ರು ಬೆಳೆದ ಮಕ್ಳನ್ನ ಒಂದ್ ಕಿತನಾರ ಫೋನ್ ಮಾಡಿ ವಿಚಾರ್ಸಕ್ ಮಗ ಇಲ್ಲ ನನಗೆ. ಒಂದು ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸಿದೀವಿ. ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರೋದಲ್ಲ. ಹಲೋ ಪದ್ಮಿನಿ, ಸಂದಾಗಿದ್ಯಾ? ಅಲ್ಲೆಲ್ಲದಕ್ಕೂ ಹೊಂದ್ಕೊಂಡಿದ್ಯಾ ತಾನೇ? ಏನು ಕಷ್ಟ ಇಲ್ಲ ಅಲ್ವಾ ನಿಂಗೆ ಅಂತಾನೂ ಕೇಳ್ತಿಲ್ಲ. ಪೂರ್ವಿನಾ, ನೀನು ಅಲ್ಲೇ ಇದ್ದು ಓದ್ಕೋ ಅಂತ ಅಲ್ಲೇ ಇರ್ಸಿವ್ನಿ. ಆ ಮಗಿಗೆ ಆ ಮನೇಲಿರಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಇಬ್ರು ನನ್ನ ಬಗ್ಗೆ ಅದೇನ್ ಅನ್ಕಂತಾರೋ ಅಲ್ಲ. ಕಷ್ಟ ಏನು ಅಂತ ಕೇಳಲೇ ಇಲ್ವಲ್ಲ ನಮ್ಮವ್ವ. ಅವಳೇನಾರ ನನ್ನ ಎತ್ತು ತಾಯಿನ ಅಲ್ವಾ ಅಂತ ಒಂದು ಕ್ಷಣಕ್ಕೆ ಏನಾರ ಆ ಮಗಿಗೆ ಅನ್ಸ್ಬಿಟ್ರೆ ನನ್ ತಾಯಿ ಆಗಿನೋ ಏನ್ರಿ ಸಾಧನೆ ಮಾಡ್ದಂಗಾತು. ಅಮ್ಮಾಜಿ ಹೇಳು, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು ಜಯಂತಿ. ಏನಿಲ್ಲ, ಪಾಪ ನಂದನ್ಗೆ ಏಟಾದಾಗ್ಲಿಂದ ಪದ್ಮಿನಿ ಅವನ್ನ ನೋಡ್ಕೊಳ್ಳೋದೇ ಕೆಲಸ ಆಗೋಗಿದೆ. ನಿನ್ನೆ ರಾತ್ರಿ ಪದ್ಮಿನಿ ಸರಿಯಾಗಿ ನಿದ್ದೆ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ತಿಂಡಿ ಊಟ ಅಂತ ಕೆಲಸ ಶುರು ಮಾಡಿದ್ಲು. ಆಮೇಲೆ ಸ್ನಾನ ಅದು ಇದು ಅಂತ ತುಂಬ ಕೆಲಸ ಇರುತ್ತೆ ಅಲ್ವಾ. ಅದಕ್ಕೇನೀಗ? ಅದಕ್ಕೆ ಎಲ್ಲ ಕೆಲಸನೂ ಅವಳೊಬ್ಳೇ ಯಾಕೆ ಮಾಡಬೇಕು ಅಮ್ಮಾಜಿ? ನಾನು ಚಂಚಲನೂ ಕೆಲಸ ಮಾಡ್ತೀವಿ. ಅದು ಅಲ್ಲದೆ ಈ ಮನೆ ಅವಳಿಗೆ ಹೊಸ್ತು. ಎಲ್ಲ ಕೆಲಸನೂ ನಿಭಾಯಿಸೋಕೆ ಹೋಗಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಆಗತ್ತಲ್ವಾ ಅಮ್ಮಾಜಿ? ಅದನ್ನು ನಾನೇ ಹೇಳಕ್ಕೆ ಹೋದರೆ ಪದ್ಮಿನಿ ಏನು ಅಂದ್ಕೊಳ್ತಾಳೋ ಏನೋ. ಅದಕ್ಕೆ ನೀವೇ ಒಂದು ಮಾತು ಹೇಳಿ ಅಮ್ಮಾಜಿ. ಅವಳಿಗೂ ಬರಕ್ಕೆ ಹೇಳಿಬಿಟ್ಟಿದ್ದೀನಿ. ಅವಳೇ ಬಂದ್ಲು. ಚಿಕ್ಕತ್ತೆ ನನ್ನ ಕರೆದ್ರಿ, ಏನಾದರೂ ಬೇಕಿತ್ತಾ? ಪದ್ಮಿನಿ,
ನಂದನ್ ಕೆಲಸ ಎಲ್ಲ ನೀನು ಒಬ್ಬಳೇ ಮಾಡ್ತಾ ಇದೀಯಾ? ನಿನಗೆ ತುಂಬ ಒತ್ತಡ ಅನ್ನಿಸ್ತಿದ್ಯಾ? ಅಯ್ಯೋ ಖಂಡಿತ ಇಲ್ಲ ಅಮ್ಮಾಜಿ, ನನಗೇನು ಒತ್ತಡ ಆಗ್ತಿಲ್ಲ, ನಾನೆಲ್ಲ ಮಾಡ್ತೀನಿ. ಪದ್ಮಿನಿ, ನೀನೊಬ್ಳೇ ಕೆಲಸ ಯಾಕೆ ಮಾಡಬೇಕು? ನಾನು ಚಂಚಲ ಇದೀವಲ್ಲ, ಕೆಲಸನ ಹಂಚ್ಕೋತೀವಿ. ಹೌದು ಪದ್ಮಿನಿ, ನೀನು ಹಿಂಗೆ ಎಲ್ಲ ಕೆಲಸನೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರೆ ನಂದನ್ನು ಹುಷಾರಾಗೋಷ್ಟರಲ್ಲಿ ನೀನು ಹುಷಾರು ತಪ್ಪಿಡ್ತೀಯ ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ. ನಾನು ಏನು ಮಹಾ ಮಾಡ್ತಾಯಿದ್ದೀನಿ, ಅವ್ರಿಗೆ ಊಟ ತಿಂಡಿ ಮಾಡಿಸೋದು, ವಾಕ್ ಮಾಡಿಸೋದು, ಸ್ನಾನ ಮಾಡಿಸೋದು ಅಷ್ಟೇ ಅಲ್ವಾ. ಇಷ್ಟೆಲ್ಲ ನಾನು ಕೆಲಸ ಅಂತ ಮಾಡ್ತಿಲ್ಲ, ಇದೆಲ್ಲ ನನ್ನ ಕರ್ತವ್ಯ, ಇದನ್ನು ನಾನೇ ಮಾಡ್ತೀನಿ. ನನಗೆ ಗೊತ್ತು ಪದ್ಮಿನಿ, ನೀನು ನಂದನಿಗೋಸ್ಕರ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರೀತಿ ತುಂಬಿರುತ್ತೆ. ಅದ್ಯಾವುದೂ ನಿನಗೆ ಹೊರೆ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದರೂ ನಿನಗೂ ಆಯಾಸ ಆಗತ್ತಲ್ವಾ? ಮನೆ ತುಂಬ ಜನರು ಇರಬೇಕಾದ್ರೆ ಎಲ್ಲ ಕೆಲಸನೂ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡಿದ್ರೆ ನಿನಗೂ ಒತ್ತಡ ಕಮ್ಮಿ ಆಗತ್ತಲ್ವಾ? ಜಯಂತಿ ಹೇಳ್ತಾ ಇರೋದು ಸರಿಯಾಗಿದೆ. ಅವರು ಸ್ವಲ್ಪ ಎಲ್ಲ ಕೆಲಸನೂ ಮಾಡಲಿ ಬಿಡು. ಹೌದು ಅಮ್ಮಾಜಿ, ಪದ್ಮಿನಿ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ, ಅವಳ ಕೈ ರುಚಿ ತುಂಬ ಚೆನ್ನಾಗಿದೆ. ಅಡುಗೆ ಊಟ ತಿಂಡಿ ಎಲ್ಲ ಪದ್ಮಿನಿನೇ ನೋಡ್ಕೊಳ್ಳಿ, ಓಕೆ ಅಲ್ವಾ ಅಮ್ಮಾಜಿ? ಹಾಂ ಅಮ್ಮಾಜಿ, ನಂದನ್ಗೆ ತಿಂಡಿ ತಿನ್ಸೋದು, ಊಟ ಮಾಡಿಸೋದು ಆ ಕೆಲಸ ನಾನು ನೋಡ್ಕೊಳ್ತೀನಿ. ನಂದನ್ಗೆ ವಾಕ್ ಮಾಡಿಸೋದು ನಾನು ಮಾಡ್ತೀನಿ, ಅವ್ನ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ಜೆನ್ನಿ ನೋಡ್ಕೋತಾರೆ, ಓಕೆ ಅಲ್ವಾ? ಬೇಡ ಬೇಡ, ಬರೀ ಊಟ ತಿಂಡಿ ಜವಾಬ್ದಾರಿ ಮಾತ್ರ ನೀವು ವಹಿಸ್ಕೊಳ್ಳಿ ಸಾಕು. ಉಳಿದಂತೆ ಅವನಿಗೆ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಟ್ಯಾಬ್ಲೆಟ್ ಕೊಡೋದು, ವಾಕ್ ಮಾಡಿಸೋದು ಎಲ್ಲವೂ ಪದ್ಮಿನಿನೇ ಮಾಡಬೇಕು, ಇವಳೇ ಮಾಡಲಿ. ಸರಿ ಅಲ್ವಾ ಪದ್ಮಿನಿ?